ಪ್ರೀತಿಯ ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ನಾಯಕರು ಖ್ಯಾತ ವಕೀಲರು ಆದಂಥ ಸನ್ಮಾನ್ಯ ಎ ಪಿ ರಂಗನಾಥ್ ಸರ್ ಅವರು ಇಂದು ಕನಕಪುರಕ್ಕೆ ಭೇಟಿ ನೀಡಿದ್ದು, ಅವರು ಮಾಧ್ಯಮ ಮಿತ್ರರ ಜೊತೆ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿದರು. ಆ ವಿಚಾರವಾಗಿ ತಮ್ಮನ್ನು ಕರೆದಿದ್ದೀವಿ. ತಾವು ಸಭೆಗೆ ಆಗಲಿದ್ದರಿಂದ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರು ನಿವೃತ್ತ ಪ್ರಾಂಶುಪಾಲರು, ಮಹಾರಾಣಿ ಕಾಲೇಜು, KJCTಯ ಮಾಜಿ ಅಧ್ಯಕ್ಷರು. ಪ್ರಕಾಶ್ ಪ್ರಕಾಶ್. ನಮಸ್ಕಾರ ಎಲ್ಲರಿಗೂ. ಏನು 2026 ನವೆಂಬರಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಶಿಕ್ಷಕರ ನೋಂದಣಿ ಕಾರ್ಯ ಕಳೆದ 1 ತಿಂಗಳು, ಈ ಬಾರಿ ವಿಶೇಷವಾಗಿ ಚುನಾವಣಾ ಆಯೋಗ ಅಧಿಕಾರಿಗಳ ಮುಖಾಂತರ, ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಏನು ಜೂನಿಯರ್ ಶಿಕ್ಷಕರ ನೋಂದಣಿ ಕಾರ್ಯವನ್ನು ಮಾಡಿದ್ದಾರೆ. ಈಗಾಗಲೇ ನನ್ನ ಮಾಹಿತಿ ಪ್ರಕಾರ ಇಡೀ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ 22,000 ಶಿಕ್ಷಕರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಅದು ವೆರಿಫಿಕೇಷನ್ ಆಗಿ ಅದರಲ್ಲಿ ಅಡ್ರೆಸ್ಸು, ಎಲಿಜಿಬಿಲಿಟಿ ಇವೆಲ್ಲ ನೋಡಿ ಅರ್ಹ ಶಿಕ್ಷಕರ ಡ್ರಾಫ್ಟ್ ರೂಲ್ಸ್ನ ಮುಂದಿನ ತಿಂಗಳಲ್ಲಿ ಬಿಡ್ತಾರೆ. ಅದಕ್ಕೆ ಪೂರಕವಾಗಿ ಈ ತಿಂಗಳು 25ರಿಂದ ಮುಂದಿನ ತಿಂಗಳು 10ನೇ ತಾರೀಕು ಗಂಟ ಪುನಃ ಅರ್ಜಿ ಯಾರ್ಯಾರು ಕೊಟ್ಟಿಲ್ವೋ ಅವ್ರು ಕೊಟ್ಟು ನೋಂದಾಯಿಸ್ಕೊಳ್ಳೋಕ್ಕೆ ಸಮಯ ಇರುತ್ತೆ. ನಂತರ ದಿನಗಳಲ್ಲೂ ಸಹ, ಚುನಾವಣೆ ಪೂರ್ವದಲ್ಲಿ 10 ದಿನಗಳವರೆಗೂ ಸಹ ನೋಂದಣಿ ಆಗೋಕ್ಕೆ ಈ ಕ್ಷೇತ್ರದಲ್ಲಿ ಅವಕಾಶ ಇರುತ್ತೆ. ಏನು ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿ NDA ವತಿಯಿಂದ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ನಾನು ಪರಾಭವಗೊಂಡಿದ್ದೆ. ಅದಕ್ಕಿಂದೆ 2020ರಲ್ಲಿ ಎಲೆಕ್ಷನ್ ನಡೀತು, ಕೊರೋನಾ ಸಂದರ್ಭದಲ್ಲಿ. ಅದು JDS ಇಂದ ಸ್ಪರ್ಧೆ ಮಾಡಿ ಪರಾಜಯಗೊಂಡಿದ್ದೇನೆ. ಈ ಬಾರಿ ಒಂದು ಚುನಾವಣೆ, ಒಂದು ಉಪಚುನಾವಣೆ ಎರಡೂ ಒಂದೇ ಬಾರಿ. ಯಾಕೆಂದರೆ ಹಿಂದೆ ಇದ್ದವರು ಪಕ್ಷ ಬದಲಾವಣೆ ಮಾಡಿದ್ರಿಂದ ಒಂದು ಉಪಚುನಾವಣೆ ಬಂತು. ಆ ಉಪಚುನಾವಣೆ 2 ವರ್ಷಕ್ಕೆ 26 ತಿಂಗಳಿಗೆ ಬಂದಿತ್ತು. ಈಗ 6 ವರ್ಷಕ್ಕೆ ಬರುವಂಥ ಚುನಾವಣೆ 2026ರಲ್ಲಿ. ಈ ಬಾರಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು, BJP ನಾಯಕರೆಲ್ಲರನ್ನ ಮನವಿ ಮಾಡಿದ್ದೇನೆ, ನನ್ನನ್ನು ಬೆಂಬಲಿಸಬೇಕು. ಕಳೆದ ಬಾರಿ ಕಡಿಮೆ ಅಂತರದಿಂದ ಸೋತಿದ್ದೇನೆ. ಶಿಕ್ಷಕರ ಒಂದು ಏನು ಸಿಂಪತಿ ಇದೆ. ಕಳೆದ ಬಾರಿನೇ ಗೆಲ್ಲಬೇಕಾಯಿತು, ಕಡಿಮೆ ಅಂತರದಿಂದ ಸೋತಿರೋದ್ರಿಂದ ಶಿಕ್ಷಕರು ಈ ಬಾರಿ ಬದಲಾವಣೆ ಮಾಡಿ ಮತ ನೀಡಬೇಕು ಅಂತ ತೀರ್ಮಾನ ಮಾಡಿದರೆ, ನಾನು ಇವತ್ತೆಲ್ಲ ಕನಕಪುರದ ಟೌನಲ್ಲಿ ರೂರಲ್ ಕಾಲೇಜ್ ಇರ್ಬೋದು, ಮುನ್ಸಿಪಲ್ ಸ್ಕೂಲು, ಕಾಲೇಜು, ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಸೆಂಟ್ ಫಿಲೋಮೆ, ಇವೆಲ್ಲ ಇವತ್ತು ಶಿಕ್ಷಕರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೇಳಿದ್ದೀನಿ. ತುಂಬ ಪಾಸಿಟಿವ್ ಆಗಿದೆ. ಈ ಬಾರಿ ಗೆಲ್ಲಿಸುವ ಮನಸ್ಸನ್ನು ಮಾಡ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ತಮ್ಮ ಮೂಲಕ ಅನೇಕ ಸಮಸ್ಯೆಗಳಿವೆ. ಶಿಕ್ಷಕರು ನೋಡಿ, ಇವತ್ತು PU ಬೋರ್ಡು ಅನೇಕ ನಿರ್ದೇಶನಗಳನ್ನು ನೀಡಿ PU ಉಪನ್ಯಾಸಕರು ಸಂಕಷ್ಟದಲ್ಲಿದ್ದಾರೆ. ಈಗ ಗೆದ್ದಿರೋರು ರೂಲಿಂಗ್ ಪಾರ್ಟಿ ನಾನೆಲ್ಲ ಮಾಡ್ತೀನಿ ಅಂತೇಳಿ, ನಾನು ಮಂತ್ರಿ ಆಯ್ತೀನಿ, ಎಲ್ಲ ಸಮಸ್ಯೆಗಳ ಪರಿಹಾರ ಅಂತೇಳಿ ಕಳೆದ 2 ಬಾರಿನೂ ಹೇಳಿದ್ದಾರೆ, ಲಾಸ್ಟ್ ಟೈಮು ಹೇಳಿದರು. ಆದರೆ ಯಾವುದೇ ಒಂದು ಶಿಕ್ಷಕರು ನಿರಂತರ ಅಥವಾ ಉಪನ್ಯಾಸಕರು ನಿರಂತರ ಹೋರಾಟ ಮಾಡುವಂಥ ಪರಿಸ್ಥಿತಿ ಆಡಳಿತ ಪಕ್ಷದಲ್ಲಿ ಗೆದ್ದಿರೋರಿದ್ದರೂ ಈ ಸಂದರ್ಭದಲ್ಲಿ ಅವರ ವೈಫಲ್ಯವನ್ನು ತೋರಿಸುತ್ತೆ. ಆ ದೃಷ್ಟಿಯಲ್ಲಿ ನನಗೆ ಆಶೀರ್ವಾದ ನೀಡಬೇಕು ಅಂತ ಈ ಮೂಲಕ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕರು, ಉಪನ್ಯಾಸಕರು, ಪ್ರಾಧ್ಯಾಪಕರನ್ನ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ತಾವು ಆಶೀರ್ವಾದ ಮಾಡಬೇಕು, ನನಗೊಂದು ಬಾರಿ ಅವಕಾಶ ಮಾಡಿಕೊಡ್ಬೇಕು, ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ವಿಶ್ವಾಸದಿಂದ ನನಗೆ ಬೆಂಬಲಿಸಿ ಅಂತ ಹೇಳಿ ಮನವಿ ಮಾಡ್ತೀನಿ. ನಮಗೆ ಟೀಚರ್ಸ್ ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡುವಂಥ ಅವಕಾಶ 6 ವರ್ಷಕ್ಕೊಮ್ಮೆ ಬರುತ್ತೆ. ನಮ್ಮ ಇಂದಿನ ವಿಧಾನ ಪರಿಷತ್ ಸದಸ್ಯರ ಕೆಟ್ಟ ನಿರ್ಧಾರದಿಂದ ಈ ಬಾರಿ 2 ಬಾರಿ ನಾವು ಚುನಾವಣೆನ
ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅವರು ಅಧ್ಯಾಪಕರ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾನು ಸಾಲ್ವ್ ಮಾಡ್ತೀನಿ ಅಂತ 6 ವರ್ಷಕ್ಕೆ ಎಲೆಕ್ಟ್ ಆದಂಥವರು ವಿಧಾನ ಪರಿಷತ್ ಸದಸ್ಯರಲ್ಲಿ ಯಾವುದೇ ಅಧಿಕಾರ ಇರಲ್ಲ, MLA ಆಗಬೇಕು ಅಂದ್ಬಿಟ್ಟು ಇದನ್ನು ರಿಸೈನ್ ಮಾಡಿ ರಾಜಾಜಿನಗರದಿಂದ ಕಂಟೆಸ್ಟ್ ಮಾಡಿದರು. ರಾಜಾಜಿನಗರದಲ್ಲಿ ಸೋತ ಮೇಲೆ ಮತ್ತೆ ನಾನು ಅಧ್ಯಾಪಕರನ್ನು ಬಿಟ್ಟು ಹೋಗೋಕ್ಕೆ ಆಸೆ ಇದಿಲ್ಲ, ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಮತ್ತೆ ಬಂದು ಅನೇಕ ವಾಮಮಾರ್ಗಗಳನ್ನು ಅಡಾಪ್ಟ್ ಮಾಡಿಕೊಂಡು ಗೆದ್ದರು. ಈಗ ಮತ್ತೆ ಚುನಾವಣೆ ಬಂದಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಂಗನಾಥ್ ಅವರು ಅತ್ಯಂತ ಪ್ರಾಮಾಣಿಕ ವಕೀಲರು, ಅನೇಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿರುವಂಥ ವ್ಯಕ್ತಿ ಮತ್ತು ಜನತಾದಳದಲ್ಲಿ ಸುಮಾರು 30-35 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಆದರೂ ಸಹ ಕಳೆದ ಮತ್ತು ಹಿಂದಿನ ಬಾರಿಯ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳಿಂದ ಸೋತಿದ್ದಾರೆ. ಏನೋ ಒಂದು 700 ಓಟು ಭಾಳ ದೊಡ್ಡದೇನಲ್ಲ, ಆದರೆ ಕ್ಷೇತ್ರ ಭಾಳ ದೊಡ್ಡದು. ಸುಮಾರು 36 ವಿಧಾನಸಭಾ ಸದಸ್ಯರನ್ನೊಳಗೊಂಡಂಥ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡುವಂಥದ್ದು, ಎಲ್ಲ ಮತದಾರರನ್ನ ಭೇಟಿ ಮಾಡುವಂಥದ್ದು, ಮತದಾನಕ್ಕೆ ಪ್ರೇರೇಪಿಸುವಂಥದ್ದು, ಬಂದು ಮತ ಹಾಕಿಸ್ಕೊಳ್ಳೋದಿದೆಯಲ್ಲ ಭಾಳ ಕಷ್ಟಕರವಾದಂಥ ಸಂಗತಿ. ಆದರೂ ಸಹ ಕಳೆದ ಬಾರಿ ಅಧ್ಯಾಪಕರು ಬಂದು ತುಂಬ ಚೆನ್ನಾಗಿ ಮಾಡಿದರು. ಒಂದು 700 ಓಟಲ್ಲಿ ಸೋತಿದ್ದಾರೆ. ಈ ಬಾರಿ ನಾವು ಹೋದ ಕಡೆ ಎಲ್ಲ ಅಧ್ಯಾಪಕರು ಭಾಳ ತುಂಬ ಸಂತೋಷದಿಂದ ಇದು ವೆಲ್ಕಮ್ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮನ್ನು ಕೆಲಸಕ್ಕೆ ಗೆಲ್ಲಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ನೀಡ್ತಾ ಇದ್ದೆ. ಹಾಗಾಗಿ ಈ ಬಾರಿ ಇವರು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಸಾರಿ JDS ಮತ್ತು BJP ಎರಡೂ ಸಹ ಕಂಬೈಂಡಾಗಿ ಕ್ಯಾಂಡಿಡೇಟ್ನ ಫೀಲ್ಡ್ ಮಾಡ್ತೇವೆ. ಎರಡೂ ಪಕ್ಷದ ಮತಗಳು ಒಂದು ಕಡೆಗೆ ಬಂದರೆ ಗೆಲುವು ಭಾಳ ನಿಶ್ಚಿತವಾಗುತ್ತೆ, ಭಾಳ ಸುಲಭವಾಗಿ ಗೆಲ್ತಾರೆ ಅನ್ನೋ ಒಂದು ಭರವಸೆ ನಮಗೆಲ್ಲ. ಈ ಬಾರಿ ಏನು ಬ್ಯಾಲೆಟಲ್ಲಿ ನಡೀತದ ಎಲೆಕ್ಟ್ರಾನಿಕ್ ಇದರಲ್ಲಿ ನಡೀತದ ಸರ್ ನಿಮ್ಮ ಚುನಾವಣೆ? ಬ್ಯಾಲೆಟ್ ನಮಗೆ ಟೀಚರ್ಸ್ ಎಲ್ಲ ಇಲ್ಲಿ ಗ್ರಾಜುಯೇಟ್ ಟೀಚರ್ಸ್ ಎಲ್ಲ ಬ್ಯಾಲೆಟ್. ಈ ಚುನಾವಣೆ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ಮು. ಎಷ್ಟು ಜನ ಎಲೆಕ್ಷನ್ ನಿಂತಿರ್ತಾರೆ ಅಷ್ಟು ಪ್ರಿಫರೆನ್ಷಿಯಲ್, 1, 2, 3, 4 ಅಂತ ಪ್ರಿಫರೆನ್ಷಿಯಲ್ ವೋಟ್ ಹಾಕೋದ್ರಿಂದ ಇದು EVM ಯೂಸ್ ಮಾಡೋಕ್ಕಾಗಲ್ಲ. ಬ್ಯಾಲೆಟ್ ಪೇಪರ್ ಬೇಕೇ ಬೇಕು. ಪ್ರಾಶಸ್ತ್ಯ ಮತ್ತೆ